ಸ್ನೇಹಿತರೆ ನಮಸ್ಕಾರ. VSS ಕುಣಗಲ್ ಟಿವಿಯಿಂದ ಇವತ್ತು ಅಮೃತೂರಿನ ನಾಡ ಕಚೇರಿನಲ್ಲಿದ್ದೀವಿ. ಎಂತಕ್ಕೆ ಬಂದಿದ್ದೀರಾ ಸರ್ ನೀವು? ಸರ್ ನಾವು ಕೈಪಾಣಿಗೆ ಅರ್ಜಿ ಕೊಟ್ಟಿದ್ವಿ. ಹಾಂ, ಕೈಪಾಣಿಗೆ ಅರ್ಜಿ ಕೊಟ್ಟಿದ್ವಿ, ಹಾಗಾಗಿ ಕೈಪಾಣಿ ತೊಗೊಂಡಿದ್ವಿ. ಓಕೆ. ಅದು ಅವರು ಸರ್ಕಾರ ಕಟ್ಟಬೇಕಾಗಿತ್ತು ಫೀಸು. ಎಷ್ಟು ಕಟ್ಟಬೇಕಾಗಿತ್ತು ಸರ್ಕಾರಕ್ಕೆ? ಸರ್ಕಾರಕ್ಕೆ 120 ರೂಪಾಯಿ ಕಟ್ಟಬೇಕಾಗಿತ್ತು. ಈಗ 600 ರೂಪಾಯಿ ಹೇಳಿದ್ರಲ್ಲ, ಯಾವುದದು ಸರ್? ಅದು ನಾವು ಕೈಯಲ್ಲಿ ಅವ್ರ ಹತ್ರ ಸಾಲ ಇಸ್ಕೊಂಡಿದ್ವಿ. ಸಾಲ ಯಾಕೆ ಇಸ್ಕೊಂಡಿದ್ರಿ? ಸರ್ಕಾರಿ ಅಧಿಕಾರಿ ನಿಮ್ಗೆ ಸಾಲ ಕೊಡ್ತಾರಾ? ಸರ್ ಸರ್ಕಾರಿ ಅಧಿಕಾರಿ ಆದರೂ ಸರ್ ಮೊನ್ನೆ ಇರಲಿಲ್ಲ, ಎಲ್ಲ ಹೋಗ್ಬೇಕಾಗಿತ್ತು. ಹಾಗಾಗಿ ಸರಿಯಪ್ಪ, ಆಯಿತು, ನೀವೆಲ್ಲ ಹೋಗ್ಬೇಕಾಗಿದ್ರೆ ಇಸ್ಕೊಂಡಿದ್ರಿ. ಈ 600 ರೂಪಾಯಿ ವಿಚಾರ ಇಲ್ಲಿ ಯಾಕೆ ಬರ್ತಿ ಇವಾಗ? ಸರ್ ಅದು ದುಡ್ಡು ನಾನು ಕೊಟ್ಟಿರ್ಲಿಲ್ಲ ಅವ್ರಿಗೆ. ಮೊನ್ನೆ ಚಿಲ್ಲರೆ ಇರಲಿಲ್ಲ, ಕೊಡ್ತೀನಪ್ಪ ಅಂತ ಹೇಳೋಗಿದ್ದೆ. ಹಾಗಾಗಿ ಅವ್ರ ಹತ್ರ ಕೈ ಸಾಲ. ಈಗ ನಾನು ಬಂದ ನಂತರ ಅವ್ರ ID ಕಾರ್ಡ್ ಹಾಕ್ತಾವ್ರೆ. ID ಕಾರ್ಡು ಇಲ್ಲ, ಏನೂ ಇಲ್ಲ. ಸುಮಾರು 10 ನಿಮಿಷ ನಾನು ಕೇಳಿಸ್ಕೊತಾ ಇದ್ದೀನಿ ಇಲ್ಲೇ ನಿಂತ್ಕೊಂಡು. ಅದನ್ನ ಯಾಕೆ ಹುಡುಕ್ಬೇಕು, ಇದನ್ನ ಯಾಕೆ ಹುಡುಕ್ಬೇಕು, ಇದನ್ನೆಲ್ಲ ಬರೀ ಇದನ್ನೇ ಹೇಳ್ತಾವ್ರಲ್ರಿ ಅವರು. 600 ರೂಪಾಯಿ ಹೇಳಿದ್ರಲ್ಲ ನನ್ನ ಮುಂದೆನೇ, ನೀವೇ ಮಾತಾಡಿದ್ರಲ್ಲ. ಏನದು 650 ರೂಪಾಯಿ ನಾನೇ ಯಾಕೆ ಮಾಡಿಕೊಡ್ಬೇಕು? ಇದೆಲ್ಲ ಅಧಿಕಾರಿಗಳು ಮಾಡೋವಂಥ ಕೆಲಸನ ಇದು? ಸರ್ ಅದು ನಾವು ಸಾಲ ಇಸ್ಕೊಂಡಿದ್ವಿ. ಸಾಲ ಯಾಕ್ರಿ? ನಿಮ್ಗೆ ಯಾಕ್ರಿ ಅಧಿಕಾರಿಗಳು ಸಾಲ ಕೊಡ್ತಾರೆ? ಕುಣಿಗಲ್ಗೆ ಹೋಗ್ಬೇಕಾಯ್ತು, ಏನೋ ಅನಿವಾರ್ಯ ತರಬೇಕಾಗಿತ್ತು. ಸರ್ ಬನ್ನಿ ಇಲ್ಲಿ. ತಮ್ಮ ಹೆಸರು? ತಮ್ಮ ಹೆಸರೇನು ಹೇಳಿ? ತಮ್ಮ ಹೆಸರು ಹೇಳಿ. ತಮ್ಮ ಹೆಸರೇನು ಹೇಳಿ? ಗೋವಿಂದರಾಜು ಅಂತ. ಗೋವಿಂದರಾಜು, ನೀವು ಸಾಲ ಕೇಳಿದವ್ರಿಗೆ ಇವ್ರಿಗೆಲ್ಲ ಸಾಲ ಕೊಡ್ತೀರಾ? ಸಂಬಂಧ ಇದರಲ್ಲಿ ಯಾವ ತರ ಸಂಬಂಧ ನಿಮ್ಗೆ? ಈಗ 600 ರೂಪಾಯಿ ವಿಚಾರ ನಾನು ಬಂದಾಗ ಇಲ್ಲೇ ಮಾತಾಡ್ತಾ ಇದ್ರಲ್ರಿ ನೀವು. ಯಾವ್ದಾದ್ರು 600 ರೂಪಾಯಿ ವಿಚಾರ ಯಾವ್ದು? ನಾನೇ ಯಾಕೆ ಹಾಕ್ಬೇಕು? ಹೇಳ್ದಂಗೆಲ್ಲ ಮಾಡ್ಬೇಕಾ? ಇದನ್ನೆಲ್ಲ ಮಾಡ್ಬೇಕಾ ಅಂತ ಕೇಳ್ತಾ ಇದ್ದೀರಲ್ರಿ ನೀವು. ಇಲ್ಲೇ ನನ್ನ ಮುಂದೆನೆ ಹೇಳಿ, ಒಪ್ಕೊಳ್ಳಿ. ಏನಿಲ್ಲ ಸರ್, ಈಸ್ಕೊಂಡಿದ್ದು ಅದನ್ನ ಕೇಳಿದ್ದು. ಈಸ್ಕೊಂಡಿದ್ರಿ? ಯಾವ್ಕೆ ಈಸ್ಕೊಂಡಿದ್ರಿ? 600 ರೂಪಾಯಿ ಯಾವ ಉದ್ದೇಶಕ್ಕೆ ಕೊಡ್ತೀರಾ ನೀವು? ಸಾಲದ ಮುಖಾಂತರ ಅದು ಯಾವ್ದದು ವ್ಯವಹಾರ? ಆಯ್ತಪ್ಪ, ಅದೇನೋ ಹೋಗ್ಲಿ, ಆಯ್ತು. ಸಾಲದ ವ್ಯವಹಾರ ನೀವೇನಾದ್ರೂ ಮಾಡ್ಕೊಳ್ಳಿ, ಅದು ನಮಗೆ ತೊಂದರೆ ಇಲ್ಲ. ಬಟ್ ನಾನು ಬಂದಾಗ ನೀವು ಹೇಳಿದ್ರಲ್ಲ, ನಾನು ಯಾಕೆ ಇದನ್ನ ಹಾಕ್ಬೇಕು? ಸ್ಟಾಂಪ್ ಪೇಜ್ಗೆ 700 ಆಯ್ತು, 800 ಆಯ್ತು, ಜೆರಾಕ್ಸ್ 600 ಆಯ್ತು. ಅದು ಜೆರಾಕ್ಸ್ ಅಂತ ಹೇಳಿದ್ರಿ, ಕ್ಲಿಯರ್ ಆಗಿ ರೆಕಾರ್ಡ್ ಅದೇ. ಎಲ್ಲ ಸೇರಿಸಿ ಯಾವ್ದದು 700 ರೂಪಾಯಿ? ಅದು ಯಾವ್ದು 700 ರೂಪಾಯಿ ಲೆಕ್ಕ ಹೇಳ್ತಾ ಇದ್ರಲ್ಲ. ಈಸ್ಕೊಂಡು ಹೋಗಿದ್ದು ಎಲ್ಲ ಸೇರಿ ನೀವು ಗೌರ್ಮೆಂಟ್ ಫೀಸು ಇದು ಎಲ್ಲ ಸೇರಿ ಕೇಳಿದ್ರಾ? ನೀವು ಸಾಲ ಈಸ್ಕೊಂಡಿದ್ರೇನ್ರಿ? ಸರ್ ಹೌದು, ಅವ್ರ ಹತ್ರ 500 ರೂಪಾಯಿ ಮೊನ್ನೆ ಅಮೌಂಟ್ ಇರ್ಲಿಲ್ಲ. ಇಲ್ಲೆಲ್ಲ ಕುಣಿಗಲ್ ಹೋಗ್ತಾ ಇದ್ರು, ಹಂಗಾಗಿ ಕೊಡಪ್ಪ ತಂದು ಕೊಡ್ತೀನಿ ಅಂತ ಹೇಳಿ ಇಸ್ಕೊಂಡೋಗಿದೆ ಸರ್. ಇದ್ರದ್ದು ಬೇರೆ ಇನ್ನೇನು ಸಮಸ್ಯೆ ಇಲ್ವಾ ಇಲ್ಲಿ? ಕರೆಕ್ಟಾಗಿ ಕೊಡ್ತಾವ್ರಾ? ಮತ್ತೆ ID ಕಾರ್ಡ್ ಎಲ್ಲ ಯೂಸೇ ಮಾಡಿಲ್ವಲ್ಲ? ನಾವು ಬಂದು ಹೇಳಿದ ನಂತರ ನೀವು ID ಕಾರ್ಡ್ ಹಾಕ್ತಾ ಇದ್ರ? ದಾರ ಎಲ್ರಿ? ನೀವು ಒಳಗಡೆ ಕವರಲ್ಲಿ ಮುದ್ರು ಮಡಗಿದ್ರಲ್ರಿ, ಜೋಬಲ್ಲಿ ನಾನು ಬಂದಾಗ ತೆಗೆದ್ರಲ್ರಿ. ಸರ್ ನಿಮ್ಮ ಹೆಸರು? ಏನು ಸಮಸ್ಯೆ ನಿಮ್ದಿಲ್ಲಿ? ಹಾಂ, ನೀವು ನೋಡಕ್ಕೆ ಬಂದಿದ್ದೀರಾ ಸರ್? ನಿಮ್ಮ ಹೆಸರು? ನೀವು ಸಿಬ್ಬಂದಿ ವರ್ಗದವ್ರಯ್ಯ? ನೀವು ID ಕಾರ್ಡ್ ಹಾಕಲ್ವಾ? ಯಾರ ಹತ್ರನೂ ID ಕಾರ್ಡೇ ಇಲ್ವಲ್ಲ ನಿಮ್ಮ ಹತ್ರ? ಹಾಂ, ಸ್ವತಃ ನಮಸ್ಕಾರ. ಏನಾಗ್ಬೇಕು ನಿಮ್ಗೆ ಇಲ್ಲಿ? ಏನು ಕೆಲ್ಸಕ್ಕೆ ಬಂದಿದ್ದೀರಿ ನೀವು? ದುಡ್ಡು ಬೇಕು. ಏನು ದುಡ್ಡು? ಯಾವ್ದಾದ್ರು ದುಡ್ಡು ಕೊಟ್ಬಿಡ್ತಾರ ಸುಮ್ಮನೆ? ಪೆನ್ಷನ್ ದುಡ್ಡಿಗೆ ಬಂದಿದ್ದೀರಾ? ಎಂತಕ್ಕೆ ಬಂದಿದ್ದೀರಾ? ಯಾವ್ದಾದ್ರು ದುಡ್ಡು ಬೇಕಾ? ಆಯ್ತು ತಗೊಳ್ಳಿ. ಆಯ್ತು ಇವ್ರೆ, ಮುಂದೆ ಈ ಥರ ಮಾಡಕ್ಕೆ ಹೋಗ್ಬೇಡಿ. ಪ್ರಾಮಾಣಿಕವಾಗಿ ಕೆಲಸ ಮಾಡಿ. ನೀವಿರೋದು ಅಧಿಕಾರ, ನಿಮ್ಗೆ ಸರ್ಕಾರ ಸಂಬಳ ಕೊಡ್ತದೆ. ದಯವಿಟ್ಟು ಯಾರ ಹತ್ರನೂ ದುಡ್ಡು ಕೇಳುವಂಥದ್ದು ಮಾಡಬೇಡಿ. ನಿಮ್ಮ ಸರ್ಕಾರಿ ಫೀಸ್ ಏನಿದೆ ಅದನ್ನು ತೊಗೊಳ್ಳಿ, ಜೆರಾಕ್ಸ್ ಫೀಸ್ ಇದೆ ಏನಿದೆ ಅದನ್ನು ತೊಗೊಳ್ಳಿ. ಅದು ಬಿಟ್ಟು ಈ ಥರ ವೆಯ್ಟ್ ಮಾಡಿಸುವಂಥದ್ದು ಇಲ್ಲಿ ಬೇರೆ ಏನು ನಡೆದಿದೆಯೋ ನನಗೆ ಗೊತ್ತಿಲ್ಲ. ನಿಮ್ಮ ಸಾಲದ ವ್ಯವಹಾರ ನಾನು ಬಂದಾಗ ನೀವು 600 700 ರೂಪಾಯಿ ಮಾತಾಡ್ತಾ ಇದ್ದಂಥ ವಿಚಾರಕ್ಕೆ ನಾನು ಕೇಳ್ತಾ ಇದ್ದೀನಿ. ದಯವಿಟ್ಟು ನಾವು ನಿಮ್ಗೆ ಎಚ್ಚರಿಸ್ತಾ ಇದ್ದೀವಿ, ಇನ್ನು ಮುಂದೆ ಈ ಲಂಚ ಅವತಾರ ಬೇಡ ಯಾವ ನಾಡ ಕಚೇರಿನಲ್ಲೂ. ಈ ಲಂಚ ಅವತಾರಕ್ಕೆ ನೀವು ತಲೆ ಹಾಕಕ್ಕೆ ಹೋಗ್ಬೇಡಿ. ಕೆಲಸ ಮಾಡಿ, ದಯವಿಟ್ಟು ಕೋಆಪ್ರೇಟ್ ಮಾಡಿ ಜನಗಳಿಗೆ. 2 ನಿಮಿಷ ಅಲ್ಲ 10 ನಿಮಿಷ ಲೇಟಾಗಿ ಕೊಡಿ, ಏನೂ ತೊಂದರೆ ಇಲ್ಲ. ಬಟ್ ಕೆಲಸ ಕ್ಲೀನಾಗಿ ಮಾಡಿಕೊಡಿ ಅವ್ರಿಗೆ. ಸರಿ ಆಯಿತು ಗೋವಿಂದ್ ಅವರೇ. ತಿರುಗಿಸಿದ್ರೆ ಏನಾರು ಮಾಡಿದ್ರೆ ಅಂತ ಕೇಳಿ ಸರ್.